ಸುಮನ ಸಾಧ್ಯರ ಸುಮನ ಸಾಧ್ಯರ ಕೂಡಿ ವಿಭವದಿ ಪರಮ ಸಂತಸದಿಂದ ನುಡಿದನು ಮನದ ಈರವ ಪರಮ ಸಂತಸದಿಂದ ನುಡಿದನು ಮನದ ಈರವ ನಿಮಗೆಲ್ಲ ಒಡೆ ನೆನೆಸ್ತಾ ದೇವೇಂದ್ರನಾದ ನಾನು ಎಂದಿನಂತೆ ಇಂದು ಒಲೆ ಕೊಟ್ಟಿದ್ದೇನೆ. ಕಶ್ಯಪ ಮುನಿಯ ಮಗ ಪುರಂದರನಾದ ನಾನು 100 ಯಾಗಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹವನ್ನು ಗಳಿಸಿ 3 ಲೋಕದ ಅಧಿಪತಿಯಾಗಿದ್ದೇನೆ. ಇಂದ್ರ ಪದವಿಯನ್ನು ಪಡೆದು ದೇವೇಂದ್ರನಾಗಿದ್ದೇನೆ. ಈ 3 ಲೋಕದಲ್ಲಿ ಅತಿ ಶ್ರೇಷ್ಠವಾದ ಲೋಕ ಸ್ವರ್ಗಲೋಕ. ಇಲ್ಲಿ ಐರಾವತ, ವಜ್ರಾಯುಧ, ಕಾಮಧೇನು, ಕಲ್ಪವೃಕ್ಷ ಮುಂತಾದ ಸುವಸ್ತುಗಳನ್ನು ಬಂದಿವೆ. ಏಕಮೇವ ದ್ವಿತೀಯನಾಗಿರುವ ನನಗೆ ತ್ರಿಮೂರ್ತಿಗಳ, ಚತುರ್ವೇದಗಳ, ಪಂಚಭೂತಗಳ, ಷಡ್ವೈರಿಗಳ, ಸಪ್ತರ್ಷಿಗಳ, ಅಷ್ಟವಸುಗಳ, ನವಗ್ರಹಗಳ, ದಶಾದಿಕ್ಕುಗಳ ಬಲ ಬೆಂಬಲವಿದೆ. ಯಕ್ಷರು, ಗಂಧರ್ವರು, ಕಿನ್ನರು, ಕಿಂ ಪುರುಷರು ನಮ್ಮಲ್ಲಿದ್ದಾರೆ. ಹಾಗೆಂದು ನಾವಿನ್ನು ಸುಖವಾಗಿದ್ದೇವೆಯೇ? ಇಲ್ಲವೇ ಇಲ್ಲ. ನಮಗೆ ಆಗಾಗ ತೊಂದರೆ ಕೊಡಲು ವಿಕಾಯ ಮಕ್ಕಳಾದ ದಾನವರು ನಮ್ಮ ಮೇಲೆ ದಾಳಿಗೈಯುತ್ತಾರೆ. ಇನ್ನೊಮ್ಮೆ ಆ ಕಡೆ ನಮ್ಮ ಲೋಕದ ಮೇಲೆ ದಾಳಿಗೈದೆ ನೀವೇನು ಮಾಡ್ತೀರಿ ಸರಿ? ಸುರಪಾಲ ಬಿಡು ಚಿಂತೆಯೋ ನಮ್ಮ ಸ್ವರ್ಗ ಲೋಕದ ಮೇಲೆ ದಾಳಿ ಮಾಡಿದರೆ ನಾವೇ ಮುಂದಾಗಿ ಹೋಗಿ ಅವರೊಂದಿಗೆ ಯುದ್ಧ ಮಾಡಿ ಅವರನ್ನು ಬಡಿದುಗೊಳಿಸುತ್ತೇವೆ. ಒಂದು ವೇಳೆ ನಾವು ನಮ್ಮಿಂದ ಅಸಾಧ್ಯ ಆದರೆ ಆ ಶ್ರೀಹರಿ ಎಲ್ಲಿದ್ದರೂ ನಮ್ಮನ್ನು ರಕ್ಷಿಸುತ್ತಾನೆ. ಆ ಕುರಿತು ನೀವು ಚಿಂತೆ ಬಿಡಿ. ಸರಿ, ಕಳ್ಳರ ಭಯ ನಮಗಿಲ್ಲ. ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ಅಂತಃಪುರ ಸೇರುತ್ತೇನೆ. ಒಂದಿನ ಕ್ಷೀರವಾರಿದಿಯಲ್ಲಿ ಒಂದಿನ ಕ್ಷೀರವಾರಿದಿ ಕ್ಷೀರವಾರಿದಿಯಲ್ಲಿ ಒಂದಿನ ಕ್ಷೀರಮಣಿ ಮಾಧವ ಕ್ಷೀರಮಣಿ ಚಾರು ಸಂಭ್ರಮದಿಂದ ನೀನು
ನಮ್ಮನ್ನು ಆದಿ ದಂಪತಿಗಳು ಆದರ್ಶ ದಂಪತಿಗಳೆಂದು ಕೊಂಡಾಡುತ್ತಾ ಇದ್ದಾರೆ. ನನ್ನನ್ನು ಕಮಲನಾಭ ಪದ್ಮನಾಭ ಎಂದು ಭಕ್ತರು ಸ್ತುತಿಸುತ್ತಾರೆ. ಹೌದು. ಇನ್ನು ನನ್ನ ವಾಮಾಂಗ ನಿವಾಸಿ ಕಮಲಾಸನ ಪ್ರಿಯ ಶ್ರೀ ಮಹಾಲಕ್ಷ್ಮಿ, ನಿನಗೆ ನಾನು ಹೃದಯದಲ್ಲಿ ಜಾಗ ನೀಡಿದ್ದೇನೆ. ಆದರೆ ಲಕ್ಷ್ಮಿ, ಇನ್ನು ನಿನ್ನ ಮಗವನ್ನು ಕಾಣುವಾಗ ಏನು ಹೇಳಬೇಕು ಎಂದು ಕಾತುರದಲ್ಲಿರುವುದಂತೂ ಸತ್ಯ. ಹೇಳು, ನಿನ್ನ ಮಗನ ಮಾತನ್ನು ನನಗೆ ತಿಳಿಸು. ಏನ ಬಣ್ಣಿಪೆ ಪತಿಯೇ ಏನ ಬಣ್ಣಿಪೆ ಪತಿಯೇ ತವ ಚರಿತಾವ ಏನ ಬಣ್ಣಿಪೆ ಪತಿಯೇ ತವ ಚರಿತಾವ ತವ ಚರಿತಾವ ಏನ ಬಣ್ಣಿಪೆ ಪತಿಯೇ ಏನೆನುವೆ ಗೀರ್ವಾಣನು ತತ್ರೈ ಚೋಣಿಯಲಿ ನಿನಗೆನೆ ಯಾರೋ ಏನೆನುವೆ ಗೀರ್ವಾಣನು ತತ್ರೈ ಚೋಣಿಯಲಿ ಜನಗಾನೆ ತಮ್ಮಯ್ಯ ವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿಯನಿಸಿದ ನಾನೆ ಧನ್ಯಳು ವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿಯನಿಸಿದ ನಾನೆ ಧನ್ಯಳು ಏನೆನುವೆ ಗೀರ್ವಾಣನು ತತ್ರೈ ಚೋಣಿಯಲಿ ರಾಣೆ ನಿಮ್ಮಯ ವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿಯನಿಸಿದ ನಾನೆ ಧನ್ಯಳು ನಿಮ್ಮಯ ರಾಣಿಯನಿಸಿದ ನಾನೆ ಧನ್ಯಳು ಸ್ವಾಮಿ, ಏನೆಂದು ಬಣ್ಣಿಸಲಿ? ನಿಮ್ಮ ಬಣ್ಣದ ಬಗ್ಗೆ ಹೇಳುವುದಾದರೆ ಯಾವುದೋ ಆಕಾಶದ ಬಣ್ಣವೋ ಅಥವಾ ಯಾವುದೋ ಸಮುದ್ರವ ಬಣ್ಣವೋ ಅಂತಹ ಬಣ್ಣ ನಿಮ್ಮದು. ನೀಲ ಮೇಘ ಶ್ಯಾಮ ಎನಿಸುವ ನೀವು ಆದಿಯಂತ್ಯ ಎರಡೂ ಇಲ್ಲದು. ಹಾಗೆ ವಿಷವನ್ನ ಹೊಂದಿರುವ ಆದಿಶೇಷನ ಮೇಲೆ ಮಲಗುವವರು ನೀವು. ಅಮೃತದಂತಹ ಗರುಡನನ್ನೇ ವಾಹನವಾಗಿಸಿಕೊಂಡರು. ಅಂದರೆ ಅಮೃತ ವಿಷ ಎರಡನ್ನ ಹೊಂದಿರುವ ದ್ವಂದ್ವಾತೀತರು ನೀವು. ಇಷ್ಟು ಮಾತ್ರವಲ್ಲ, ಸಮುದ್ರ ಮಂಥನ ಕಾಲದಲ್ಲಿ ದೇವದಾನವರು ನಿಮ್ಮನ್ನ ನೋಡಿ ಆಕರ್ಷಣೆಗೊಂಡಂತಹ ಸಂದರ್ಭದಲ್ಲಿ ನಿಮ್ಮ ರಕ್ಷಣ ಸ್ಥಳದಲ್ಲಿ ಅವಕಾಶವನ್ನ ಕಲ್ಪಿಸಿದವರು ನೀವು. ಸ್ವಾಮಿ, ಶಿವನ ಆಣೆಯಾಗಿಯೂ ಹೇಳುತ್ತೇನೆ, ನಿಮ್ಮನ್ನ ಪಡೆದ ನಾನೇ ಧನ್ಯಳು ಸ್ವಾಮಿ. ಲಕ್ಷ್ಮಿ, ನಿನ್ನ ಮಾತು ಕೇಳಿ ನನಗೆ ಸಂತೋಷವಾಯಿತು. ಹೊಗಳಿಕೆಗೆ ಮನಸೋತಿ ಅಂತಲ್ಲ. ಹೆಂಡತಿಯಾದವಳಿಗೆ ಗಂಡನ ಮೇಲೆ ಗೌರವ ಉಂಟು ಅಂತಾದರೆ ಆ ಜೋಡಿ ಜಗತ್ತಿಗೆ ಮಾದರಿಯಾಗುತ್ತದೆ. ಏನೋ ಜನ ಮಾತನಾಡು, ಗಂಡ ಹೆಂಡತಿ ಅಂದರೆ ಲಕ್ಷ್ಮೀನಾರಾಯಣರ ಹಾಗೆ ಇರಬೇಕು ಎನ್ನುವುದಾಗಿ. ಇನ್ನು ಕೆಲವರು ಹೆಂಡತಿಯರು ತನ್ನ ಗಂಡ ಎಷ್ಟೇ ಸಾಧಕರಾದರೂ ಅವರು ಹೇಳುವುದು ಹೇಗೆ, ನನ್ನ ಗಂಡ ಅವರು ಬರೀ ದಂಡ, ಅವರಿಗೇನೂ ತಿಳಿಯುವುದಿಲ್ಲ ಎಂಬುದಾಗಿ. ಆ ಮಟ್ಟಿಗೆ ನನ್ನ ಮಡದಕ್ಕೆ ಆ ಯೋಚನೆ ಇಲ್ಲ ಎಂಬುದಕ್ಕೆ ನನ್ನ ಪಾಲಿಗೆ ಹೆಮ್ಮೆಯ ವಿಷಯ. ಸ್ವಾಮಿ, ಇನ್ನು ನಿಮ್ಮ ಸಾಧನೆಯ ಬಗ್ಗೆ ಹೇಳುವುದಾದರೆ ಕುಂದ ಕುಟ್ಮಾಲ ರತನ
ಉದ್ಧಾರ ರತನ ಕುಂದ ಕುತ್ಮಾಲ ರತನ ಮಧ್ಯಾವತಾರದಿಂದ ಕರೀತೆ ಸೋಮನ ಮಂದರಾತ್ರಿಯ ಕುಂದನೇತುತ ಮಂದರಾತ್ರಿಯ ಕುಂದನೇತುತ ಹಂದಿನ ರಾಗರಿ ಅಂದ ರೂಪವ ಹಂದಿನ ರಾಗರಿ ಅಂದ ರೂಪವ ಮಂದರಾತ್ರಿಯ ಕುಂದನೇತುತ ಹಂದಿನ ರಹರಿಯಂದ ರೂಪವ ಹಂದಿ ನರಹರಿ ಹಂದಿ ಹಂದಿನ ರಹರಿ ಅಂದ ರೂಪವ ಮಂದರಾತ್ರಿಯ ಕುಂದನೇತುತ ಅಂದಿನ ರಹರಿ ಅಂದ ರೂಪವ ಮಂದರಾತ್ರಿಯ ಕುಂದನೇತುತ ಅಂದಿನ ರಹರಿ ಅಂದ ರೂಪವ ಹೊಂದೆ ಕಶ್ಯಪ ನಂದರ ರಹತಿ ಹಿಂದು ಹಿರಿದು ಹೊಂದಿನ ರಹರಿ ಹೊಂದೆ ಕಶ್ಯಪ ನಂದರ ರಹತಿಯಿಂದ ಹಿರಿದೆ ಕತಿಯಿಂದ ಗಿರಿದೆ ಒಟ್ಟು ಎಂದೆನಿಸಿ ಒಟ್ಟು ಎಂದೆನಿಸಿ ಒಟ್ಟು ಎಂದೆನಿಸಿ ಒಟ್ಟು ಎಂದೆನಿಸಿ ಮದದಿಂದ ಮೆರವ ಒಟ್ಟು ಎಂದೆನಿಸಿ ಮದದಿಂದ ಮೆರವ ಮದಾಂಧ ಬಲಿಯ ವಸುಂದರಿಗೆ ಪದದಿಂದ ಒತ್ತಿದೆ ವಸುಂದರಿಗೆ ಪದದಿಂದ ಒತ್ತಿದೆ ಸುರೇಂದ್ರ ಸುಮನಸ ಬಂದ ಪಡೆದುದ ಎಂದೆನಿಸಿ ಮುದದಿಂದ ಹೊಗಳುವೆ ಸುರೇಂದ್ರ ಸುಮನಸ ಬಂದ ಪಡೆದುದ ಎಂದೆನಿಸಿ ಮುದದಿಂದ ಹೊಗಳುವೆ ಕುಂದಲ ರತನ ಮಧ್ಯಾವತಾರದಿಂದ ಕರಿದೆ ಸುಮನ
ಪವಿತ್ರವಾದ ಗ್ರಂಥವಾದ ವೇದವನ್ನ ಸಮಾಸುರ ಕೊಂಡೊಯ್ದ. ಆ ಸಂದರ್ಭದಲ್ಲಿ ಆತನ ಹನನ ಮಾಡಿ ಮೊದಲನೇ ಅವತಾರವಾದ ಮತ್ಸ್ಯಾವತಾರವನ್ನ ತಾಳಿದ್ದೀರಿ. ವೇದ ರಕ್ಷಣೆಗಾಗಿ ಅದು ಅನಿವಾರ್ಯವಾಗಿತ್ತು. ಇಂದು ಮಂದರಾತ್ರಿಯ ಪರ್ವತವನ್ನ ಎತ್ತುತ್ತಿರುವಂತಹ ಸಂದರ್ಭದಲ್ಲಿ ಅದನ್ನ ಎತ್ತಲು ಸಹಾಯ ಮಾಡಿ ಸಮುದ್ರ ಮಂಥನವಾಗುವಲ್ಲಿ ಸಹಾಯ ಮಾಡಿ ಎರಡನೆಯ ಅವತಾರವಾದ ಅವತಾರವನ್ನು ಮಂದಾರ ಪರ್ವತವನ್ನೇ ಕಡೆಗಣಿಸಿ ವಾಸುಕಿಯನ್ನು ಖಡ್ಗವಾಗಿಸಿ ಸಮುದ್ರ ಮಥನ. ಇನ್ನು ಮೂರನೇ ಅವತಾರ ವರಾವತಾರ. ಇನ್ನು ಮೂರನೇ ಅವತಾರ ವರಾವತಾರ ಹಿರಣ್ಯದೇವರನ್ನು ಭೂಮಿಗೆ ಪರಿಪರಿಯಾಗಿ ರಕ್ಷಿಸುತ್ತಿದ್ದ. ಆತನನ್ನು ಕೊಂಡು ಲೋಕ ಕಲ್ಯಾಣವನ್ನು ಮಾಡಿದ್ದೀರಿ. ರಕ್ಷಣೆ ನೀಡಲು ಆ ದುಷ್ಟನನ್ನು ವಧಿಸಿತು. ಭಕ್ತ ಪ್ರಹ್ಲಾದನ ಭಕ್ತಿಯ ನಿಷ್ಠೆಗೆ ಮೆಚ್ಚಿ ಕಂಬದಿಂದ ಎದ್ದು ಬಂದು ನಿಮ್ಮ ನಾಲ್ಕನೇ ಅವತಾರವಾದ ನರಸಿಂಹಾವತಾರವನ್ನ ತಾಳಿದ್ದೀರಿ. ಅಸುರ ವೈರಿ ಎಂಬ ಹೆಸರು ನನಗೆ. ಆದರೆ ನಾನು ಆಸೂರಿ ಪ್ರವೃತ್ತಿ ಹೊಂದಿದವರಿಗೆ ಮಾತ್ರ ವೈರವೆಂಬುದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ. ಸ್ವಾಮಿ, ಇನ್ನು ಐದನೇ ಅವತಾರ ವಾಮನಾವತಾರ. ಲಕ್ಷ್ಮಿ ನಿನ್ನ ಜೊತೆ ಮಾತನಾಡುತ್ತಾ ಇರುವಾಗ ಸಮಯ ಎಲ್ಲರಿಗೂ ವಿಧಿಯಾಗಬೇಕಂತ ಏನಿಲ್ಲ. ಯಾಕೆಂದರೆ ನಿನ್ನ ಜೊತೆ ಮಾತಾಡುವಾಗಲೇ ನನ್ನ ಕೈಯಲ್ಲಿರುವ ಸುದರ್ಶನ ಜಾರುತ್ತಾ ಇದ್ದಾನಲ್ಲ. ಸರಸಿದಳ ಲೋಚನೆಯೋ ಇಂತಿನಿಯನ ಶಾಗಿಸುತ್ತಿದೆ. ಸಿರಿಯರಸನ ಕರದೊಳಿರುವ ಸುದರ್ಶನ ಕೇಳುತ್ತಲಾಗ ಕಿರುನಗೆಯ ಬೀರುತ್ತ ಇಳಿದು ಕರ ಮುಗಿದೆಂದ. ಸುದರ್ಶನ ಕೇಳುತ್ತಲಾಗ ಕಿರುನಗೆಯ ಬೀರುತ್ತ ಇಳಿಯುತ್ತ ಕರ ಮುಗಿಯುತ್ತಲೆಂದ. ಆದ್ರೆ ಇನ್ನು ಬರಲಿಲ್ಲ ಅಂದ್ರೆ ಇವರಿಬ್ಬರ ಇಯುವುದಿಲ್ಲ ಅನ್ನುವುದು ಸ್ಪಷ್ಟ. ಹಾ ಹಾ ನಮಗೊಂದು ತಪ್ಪನಿಸಿದ್ರೆ ಸುಮ್ಮನಿರುವ ಜಾಯಮಾನ ಅಲ್ಲ. ಹಾ ಹಾಗೆ ನೇರದಿಂದ ಬನ್ನಿ ಹೀಗೆ. ವರದಿಂದ ಬರದಿರುವಂತೆ ಅಲ್ಲ, ಕಾರಣವೇನು? ಇಳಿದು ಬಂದದ್ದಲ್ಲ, ಬರುವ ಹಾಗೆ ನೀವು ಮಾಡಿ. ಅಲ್ಲದೆ ಹೋದ್ರೆ ಎಷ್ಟು ಗಳಿಕೆ ನೀವು. ಅದನ್ನ ಕೇಳಿ ನಾನು ಸ್ವಲ್ಪ ಮಾತನಾಡೋಣ ಅಂತ. ನಾನಿಬೋದನೆ ತಾಯೇ ಎನ್ನಲಿಕೆಯ ನಂದ. ಆಲಿಪುದಲೆ ತಾಯೇ ಆಲಿಪುದಲೆ ತಾಯೇ ಆಲಿಪುದಲೆ ತಾಯೇ ಎನ್ನಲಿಕೆಯನು ಎನ್ನಲಿಕೆಯನು ಲಕ್ಷ್ಮೀ ದೇವಿ. ಆಲಿಪುದಲೆ ತಾಯೇ ಆಲಿಪುದಲೆ ತಾಯೇ ಎನ್ನಲಿಕೆಯ ನಂದ ಲಕ್ಷ್ಮೀ ದೇವಿ. ಓ ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಪೊಗಳುತ್ತ ನಿಮ್ಮ ಲೋಲನ ಪೊಗಳುತ್ತ ಲೋಲನ ಪೊಗಳುತ್ತ ಇರುವುದು ಸಹಜವು. ನಿಮ್ಮ ಲೋಲನ ಪೊಗಳುತ್ತ ಇರುವುದು ಸಹಜವು. ಲಕ್ಷ್ಮೀ ದೇವಿ ಓ ಲಕ್ಷ್ಮೀ ದೇವಿ ಏನಾಗುತ್ತದೆ ಏನಾಗುತ್ತದೆ.
ಲಕ್ಷ್ಮೀ ದೇವಿ ಓ ಲಕ್ಷ್ಮೀ ದೇವಿ ದರ್ಶನ, ಕರದಿಂದ ಇಳಿದು ಬಂದೆ. ಬಹಳ ಉತ್ಸಾಹದಲ್ಲಿದ್ದೀಯ. ಕಾರಣವೇನು? ನಿಮ್ಮ ಮಾತು ಕೇಳಿ ಉತ್ಸಾಹ ಏರಿದಲ್ಲ, ನನಗೆ ಸಿಟ್ಟು ಏರಿತು. ಯಾಕೆಂದ್ರೆ ಏನು ಹೇಳಿ ನಿಮ್ಮ ಗಂಡನ ದಾರಿಗೆ ಉಳುತ್ತಾ ಇದ್ದೀರಿ. ಲಕ್ಷ್ಮಿ, ನೀನು ನನ್ನನ್ನು ಹೊಗಳಿದ್ದನ್ನು ಕೇಳಿ ಸುದರ್ಶನ ಸಂತೋಷದಿಂದ ಬಂದನು. ನೀವು ಸ್ವಲ್ಪ ಸುಮ್ಮನಿರಿ. ಈಗ ನಿಮ್ಮ ಮಾತಿಗೆ ಅವಕಾಶವೇ ಇಲ್ಲ. ಯಾಕೋ ನಾನಿನ್ನ ಯಜಮಾನ ಅಲ್ವಾ? ಸ್ವಲ್ಪ ಸುಮ್ಮನಿರಿ. ಇವತ್ತು ಮಾತು ಏನಿದ್ರು ಅವನ ಬಗ್ಗೆ. ಅಮ್ಮ ಏನು ದೇಶಮನೆ ನಿಮ್ಮ ಗಂಡನನ್ನು ಆರಿಸಿ ಉಳುತ್ತಾ ಇದ್ದೀರಿ. ಹಣ್ಣು ಬೇಡ್ದ? ಹಣ್ಣು ಬೇಡ್ದ? ಸಾಧನೆ ಇರೋದಕ್ಕೆ ಹೊಗಳುತ್ತಿರುವುದು. ಅಮ್ಮ, ಈಗಿನ ಹಣ್ಣು ಕಾಲ ತಿಂದಿದ್ದೇನೆ. ಓ ಈಗಿನ ಕಾಲ ಹಾಗೆ. ಯಾರೋ ಕೆಳಗೆ ಕುಳಿತು ಯಾರೋ ಕಲಿಲ್ಯಾ? ಹೆಸರು ಪಡೆಯುವುದು. ಹಣ್ಣಿಲ್ಲ ನಾನು ಇವತ್ತು ತಿಂದ? ಮಾಡಿದ್ದನ್ನು ಅವರ ಹಾಕುತ್ತಾ ಇದ್ದೆ. ಯಾಕೆಂದ್ರೆ ಮೂವರ ಮಾನವರನ್ನು ಒಂದೊಂದು ನಿಮ್ಮ ಗಂಡ ಅಂತ ಹೇಳಿದ್ರಲ್ಲ, ಅದೆಲ್ಲ ತಪ್ಪು ಕಲ್ಪನೆಯಷ್ಟೇ. ಆದರೆ ಸತ್ಯ ಯಾವುದು? ಅವರ ಜೊತೆ ನಾನೂ ಸೇರಿಕೊಂಡಿದ್ದರಿಂದ, ನಾನೂ ಜೊತೆ ಇರುವುದರಿಂದ ಇದ್ದದ್ದು ಸರ್ವಕ್ಕೂ ಕಾರಣ ಅಂತ ಮೊದಲು ಅದನ್ನು ನೀವು ಅರ್ಥೈಸಿಕೊಳ್ಳಿ. ದರ್ಶನ, ಮುಚ್ಚುಬಾಯಿ. ಮುಚ್ಚಲ ಭಯ ಕಿಚ್ಚಿನ ನುಡಿಯ ಮುಚ್ಚಲ ಭಯ ಕಿಚ್ಚಿನ ನುಡಿಯನ್ನು ಕೊಚ್ಚಲು ಎಂದರೆ ನೀ ಕೊಚ್ಚಲಿದೆ ಕೊಚ್ಚಲಗಿದ್ದ ನೀ ಅಚ್ಚ ವೀರರು ಗೆದ್ದಾಯಿತು ಬಂದನು. ದರ್ಶನ, ಏನು ಮಾತಾಡುತ್ತಿದ್ದೀಯ? ಮುಚ್ಚುಬಾಯಿ. ಅಮ್ಮ, ಈಗಿನ ಕಾಲ ಹಾಗೆ. ಸತ್ಯ ಮಾತನಾಡಿದ್ರೆ ಬಾಯಿ ಮುಚ್ಚಿಸುತ್ತಾರೆ. ಸತ್ಯ ಮಾತಾಡಿದ್ರೆ ಒಪ್ಪಬಹುದು. ಆದರೆ ನೀನು ಮಾತನಾಡುತ್ತಿರುವುದಾದರೂ ಏನು? ನಿಮ್ಮ ತಂದೆಯನ್ನ ಮೂರು ಲೋಕದಲ್ಲಿ ಅಚ್ಯುತ ಎಂದು ಕೊಂಡಾಡುತ್ತಾರೆ. ಅಚ್ಯುತ ಎಂದರೆ ಚ್ಯುತಿ ಇಲ್ಲದವನು ಎಂದರ್ಥ. ಅಮ್ಮ, ನಾನು ಹೇಳಿದ್ದು ಸತ್ಯವೇ. ಹಾ, ಮತ್ಸ್ಯದ ರೆಕ್ಕೆಯೊಳು ಮತ್ಸ್ಯನ ರೇ
ಅಡಗಿದೆ ವೀರ ನರಸಿಂಹನ ಉಗುರನು ಅಡಗಿದೆ ವೀರ ನರಸಿಂಹನ ಉಗುರನು ಅಡಗಿದೆ ಮತ್ತೆ ಹುಟ್ಟುವಿನ ಪಾದದಿ ಮತ್ತೆ ಹುಟ್ಟುವಿನ ವಾಮನನ ಹುಟ್ಟುವಿನ ಪಾದದಿ ವಾಮನನಾಗಿದ್ದೆ ವಾಮನನಾಗಿದ್ದೆ ಸಹಾಯವನೋ ವಾಮನನಾಗಿದ್ದೆ ಸಹಾಯವನೋ ವೀರ ನರಸಿಂಹನ ಉಗುರನ ಗಡಗಿದೆ ಮತ್ತೆ ವಟುವಿನ ಪಾದದಿ ಆವಾನನಾಗಿದ್ದೆ ಸಹಾಯವನು ಮೋಚನರೇಗೆಯೋಳು ಕೂರ್ಮನ ಚೇತಿಲೋಳು ಪೃಥ್ವಿದಾರನ ದಂತದೊಳಗೆ 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 ಆ ಆ ಆ ದಿಂಗಿಡ ದಿಂಗಿಡ ದಿಂಗಿಡದೈ ದಿಂಗಿಡ ದಿಂಗಿಡ ದಿಂಗಿಡದೈ ಸುದರ್ಶನ, ನೀನು ಹೇಳುತ್ತಿರುವುದು ನಿಜ ಎಂದು ನಂಬಬೇಕಾದರೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳುತ್ತೇನೆ. ನಿನ್ನ ತಂದೆ ನಾನಾ ಅವತಾರವನ್ನ ಎತ್ತಿದ್ದಾರೆ. ಆ ಅವತಾರಗಳಲ್ಲಿ ನೀನು ಎಲ್ಲಿದ್ದೆ? ಇದಕ್ಕೆ ಸರಿ ಯಾವುದು ತಪ್ಪು ಯಾವುದು ಎಂದು ಯಜಮಾನರೇ ಉತ್ತರವನ್ನ ನೀಡುತ್ತಾರೆ. ಹಾ, ಇದು ಸರಿ. ನೀವಿಬ್ಬರು ವಾದಿ ಪ್ರತಿವಾದಿಗಳು, ನಾನು ನ್ಯಾಯಾಧೀಶ. ಸುದರ್ಶನ, ನೀನು ಒಳ್ಳೆಯ ಮಾತುಗಾರ, ಚಿಂತಿಸಬೇಡ. ನನ್ನ ಜೊತೆ ಈ ವಿಷ್ಣು ಇದ್ದಾರೆ. ಲಕ್ಷ್ಮಿ, ನೀನು ಚಿಂತಿಸಬೇಡ. ಕೇಳಿದ ಪ್ರಶ್ನೆಯನ್ನು ಕೇಳು, ಬಿಡಬೇಡ ಅವನನ್ನು. ಸರಿ, ಇನ್ನು ಮೊದಲನೆಯ ಪ್ರಶ್ನೆ. ನಿಮ್ಮ ತಂದೆ ಮತ್ಸ್ಯಾವತಾರದಲ್ಲಿದ್ದಾಗ ನೀನು ಎಲ್ಲಿದ್ದೆ? ಅಮ್ಮ, ಹೇಗೆ ನೀರನ್ನು ಸೀಳಿ ಹೋಗಲು ಬೇಕಾಗಿರುವುದು ಯಾವುದು? ಅಷ್ಟು ಗೊತ್ತಿಲ್ವಾ? ರೆಕ್ಕೆ ಅಲ್ವೇನೋ? ಇವನು ಮತ್ಸ್ಯನಾಗಿದ್ದಾಗ ನಾನಾಗಿದ್ದೆ ಅವರ ರೆಕ್ಕೆ. ಏನು ರೆಕ್ಕೆ? ಸ್ವಾಮಿ, ನೀವೇನು ಇಲ್ಲೇ ಕುಳಿತಿರುವುದು? ಬನ್ನಿ, ಆತ ಹೇಳುತ್ತಿರುವುದನ್ನ ಕೇಳಿದಿರ. ಅವನು ನಿಮ್ಮ ರೆಕ್ಕೆಯಾಗಿದ್ದಾನಂತೆ. ಹಾ, ಸರಿ, ನಾನೇ ಉತ್ತರ ಕೊಡುತ್ತೇನೆ. ನಾನು ಮತ್ಸ್ಯನಾಗಿದ್ದಾಗ ಇವನಾಗಿದ್ದ ನನ್ನ ರೆಕ್ಕೆ, ಅದರಿಂದ ಸಮುದ್ರ ಹೊಕ್ಕೆ, ಮುರಿದೆ ಸೋಮಕನ ಕೊಕ್ಕೆ, ಅದನ್ನೆಲ್ಲ ಹೇಳಲು ನಿನಗೇನು ಸೊಕ್ಕೆ? ಇರಲಿ, ಅತಿ ಸಂತೋಷವನ್ನ ಪಡಬೇಡ. ಇನ್ನು ಎರಡನೆಯ ಪ್ರಶ್ನೆ. ಕೂರ್ಮಾವತಾರದಲ್ಲಿದ್ದಾಗ ನೀನು ಎಲ್ಲಿದ್ದೆ? ಅಮ್ಮ, ಆಮೆಗೆ ಬಲ ಯಾವುದರಿಂದ? ಚಿಪ್ಪು ತಾನೇ? ಇವರು ಪೂರ್ವನಾಗಿದ್ದಾಗ ನಾನಾಗಿದ್ದೆ ಅವರ ಚಿಪ್ಪು. ಸ್ವಾಮಿ, ಕೇಳಿದಿರ ಅವನ ಮಾತನ್ನ? ಅವನು ನಿಮ್ಮ ಚಿಪ್ಪು ಆಗಿದ್ದಾನಂತೆ. ಹೌದು, ಇದಕ್ಕೂ ನಾನೇ ಉತ್ತರ ಕೊಡುತ್ತೇನೆ. ನಾನು ಕೂರ್ಮನಾಗಿದ್ದಾಗ ಇವನಾಗಿದ್ದ ನನ್ನ ಚಿಪ್ಪು, ಆಗಲಂತ ಹೇಳುವುದು ಶುದ್ಧ ತಪ್ಪು. ಇನ್ನಾದರೂ ಮನವಾದ ಒಪ್ಪು, ನೀ ಬರೀ ಬೆಪ್ಪು. ಇದು ಕೂಡ ಸರಿಯಾದ ಮಾತು. ಇರಲಿ, ಇನ್ನು ಮೂರನೆಯ ಅವತಾರ ವರಾವತಾರ. ಆಗ ನೀನು
ಆರೋಗ್ಯ ನೋಡೆ ನೀ ಬೇಗನೆ ಒಳನಡೆ. ಸ್ವಾಮಿ, ನೀವು ಯಾರ ಪಕ್ಷ? ಪಕ್ಷ ನಿನ್ನದೆ, ಆದರೆ ವಿಷಯ ಅವನ ಪರ ಉಂಟು. ಏನು ಮಾಡೋಣ ಹೇಳು? ಇರಲಿ, ಇನ್ನು 4ನೇ ಅವತಾರ ನರಸಿಂಹ ಅವತಾರ. ಆಗ ನೀ ಎಲ್ಲಿದ್ದೆ? ಇವನು ನರಸಿಂಹನಾಗಿದ್ದಾಗ ನಾನಾಗಿದ್ದೆ ನರಸಿಂಹನ ನಖ. ಸ್ವಾಮಿ, ನಾನು ನರಸಿಂಹನಾಗಿದ್ದಾಗ ಇವನಾಗಿದ್ದ ನನ್ನ ನಖ. ಕಳೆಯಿತು ಲೋಕದ ಮುಖ. ನಿಜವಾಗಿಯೂ ಇವನು ನನ್ನ ಪರಮ ಸಖ. ನೋಡಲಾಗುತ್ತಿಲ್ಲ ಇವಳ ಮುಖ. ಇರಲಿ, ಇನ್ನು 5ನೇ ಅವತಾರ ವಾಮನ ಅವತಾರ. ಆಗ ನೀ ಎಲ್ಲಿದ್ದೆ? ಇವನು ವಾಮನನಾಗಿದ್ದಾಗ ನಾನಾಗಿದ್ದೆ ವಾಮನನ ಪಾದ. ನಾ ವಾಮನನಾಗಿದ್ದಾಗ ಇವನಾಗಿದ್ದ ನನ್ನ ಪಾದ. ಬಲಿಯು ಪಾತಾಳಕ್ಕೆ ಹೋದ. ಮುಟ್ಟೀಸೆ ನಿನ್ನ ವಾದ. ಇನ್ನು ನನ್ನದು ಒಂದು ಮಾತೂ ಇಲ್ಲ. ಸಹಜವಾಹುದಿ ಆಡಿ ಸಹಜವಾಹುದಿ ಸಹಜವಾಹುದಿ ಓಣಿ ನಿಂದಂತಗ ಪರಾಕ್ರಮಿ ಭುವನ ಮೂರರು ನಿಗರೇ ನಿನ್ನಂತಗ ಪರಾಕ್ರಮಿ ಪರಾಕ್ರಮಿ ಭುವನ ಮೂರರು ನಿಗರೇ ಇಹರೆ ಸುರ ಸುರರು ಪರಿಕಿಸೆ ಬಹುದು ಬಹುಮತ ನಿನಗೆ. ಸುರ ಸುರರು ಪರಿಕಿಸಲು ಬಹುದು ಬಹುಮತ ನಿನಗೆ. ಅರ್ಗಧಿ ಅರ್ಗಧಿ ಇಹರೆ ಸುರ ಸುರರು ಪರಿಕಿಸೆ ಬಹುದು ಬಹುಮತ. ಸುದರ್ಶನ, ಅಂದು ಅಮ್ಮ ಕೇಳಿರುವ ಎಲ್ಲ ಪ್ರಶ್ನೆಗೂ ಸರಿಯಾದ ಉತ್ತರ ನೀಡಿದೆ. ಇವತ್ತು ನನ್ನ ಬಹುಮತ ನಿನಗೆ. ಪರಮ ಬಹುಮತದಿಂದ ಈ ಸುದರ್ಶನ 5-0 ಅಂತರದಲ್ಲಿ ಗೆದ್ದು ಬೀಗಿದ್ದಾರೆ. ಸುದರ್ಶನ, ಎಲ್ಲಿಗೆ ಸಾಗುತ್ತಿರುವುದು? ಸರಿ, ನಾನು ದೊಡ್ಡ ಖುಷಿಗೆ ಒಂದು ಫೋಟೋ ಹಾಕಿ ಬರುತ್ತೇನೆ. ಹಾಗಂತ ಚಿಂತೆ ಮಾಡುವುದು ಬೇಡ. ಏನಾದರೂ ಕಷ್ಟ ನಷ್ಟ ಬಂದರೆ ನಾನಿದ್ದೇನೆ. ನಾ ಹೊರಟೆ. ಏನು ಸ್ವಾಮಿ, ಅವನ ಪರವಾಗಿ ಮಾತನಾಡಿದ್ದೀರಲ್ಲ? ಅಂಬುಜಾನನಗೆಂದ ಅಂಬುಜಾನನಗೆಂದ ಈತನ ಜಂಬವನು ಛೇದಿಸುವ ಹೊತ್ತು ಆರಂಭವಾದುದು ಬೇಸರಿಸದಿರೋ ಮನದೊಳಗೆ. ಈತನ ಜಂಬವನು ಛೇದಿಸುವ ಹೊತ್ತು ಆರಂಭವಾದುದು ಬೇಸರಿಸದಿರು ಮನದೊಳಗೆ. ಅಂಬುಜಾನನೆ ಅಂಬುಜಾನನೆಗಿಂದ ಈತನ ಆ ತಪ್ಪು ದಾರಿಯಲ್ಲಿ ಅವನಿದ್ದರೂ ಅವನ ಪರ ಮಾತಾಡಿದೆ ಎಂಬ ಅವನಿಗೆ ನಿನಗೆ ಆಶ್ಚರ್ಯ ತಂದಿರಬಹುದು. ಹೌದು ಸ್ವಾಮಿ. ಆದರೆ ಇದು ಅನಿವಾರ್ಯ. ಹಾ. ಇದು ವೈಕುಂಠ. ಇಲ್ಲಿ ಅಹಂಕಾರಕ್ಕೆ ಜಾಗವಿಲ್ಲ. ಹಾ. ಆದರೆ ಈತ ತಾನೇ ಎಲ್ಲ ಎಂಬ ಗರ್ವದಿಂದ ಮೆರೆಯುತ್ತಾ ಇದ್ದಾನೆ. ಹೌದು. ಅದನ್ನು
ಒಮ್ಮೆಗೆ ಎಣಿಸಲು ಸಾಧ್ಯವಿಲ್ಲ ಅಂತೇನಲ್ಲ. ಅದಕ್ಕೆಲ್ಲ ಸರಿಯಾದ ಕಾಲ ಕೂಡಿ ಬರಬೇಕು. ಮುಂದೇನಾಗುತ್ತದೆ ಎಂಬುದನ್ನು ತೆರೆಯ ಮರಿಯ ಪ್ರೇಕ್ಷೆಗಳಾಗಿ ವೀಕ್ಷಿಸುತ್ತಾರೆ. ಅಯ್ಯ, ಪ್ರಸಿದ್ಧವಾದಂತಹ ಲೋಹಾಮತಿ ಕುಲದ ಅಧಿಕಾರಿ ಶತ್ರು ಪ್ರಸೂದನ ಎಂದರೆ ನಾನು. ದಾನವ ಕುಲದಲ್ಲಿ ಹುಟ್ಟಿದವರು ನಾನು. ಅತಿ ಬಲಶಾಲಿಗಳು, ಆದರೆ ದೈಹಿಕವಾಗಿ ಶಕ್ತಿ ಒಂದುಂಟರೆ ಸಾಕೆ. ಇಲ್ಲ, ವರಬಲವೂ ಬೇಕು. ಆ ವರಬಲವನ್ನು ನಾನು ಪಡೆದಿದ್ದೇನೆ. ಆ ಪಡೆದ ಪರಿಯೆಗೆ ಬಲಿಲ್ಲ. ಹರಣ ಮೆಚ್ಚಿಸಿ ಬರುವ ಹರಣ ಹರಣ ಮೆಚ್ಚಿಸಿ ಬರುವ ಬರದೆ ಕರಾಯುಧ ಮೈದಾನಕ್ಕೆ ಬಂದರೆ ಕರದ ಆಯುಧ ಮೈದಾನಕ್ಕೆ ಬಂದರೆ ಒಂದು ಕ್ಷಣದಲ್ಲಿ ಮರಣವೆನ್ನುವ ಮರಣ ಕಡಿದೆ. ಅಯ್ಯ, ಘೋರವಾದಂತಹ ತಪಸ್ಸನ್ನು ಆಚರಿಸಿ ಶಿವನನ್ನು ಒಲಿಸಿ ವರವನ್ನು ಪಡೆದಿದ್ದೇನೆ. ಆ ವರ ಯಾವುದು ಬಲ್ಲಿದ? ಯಾವುದು? ಆಯುಧವು ಜೀವ ತಳೆದು ಬಂದಾಗ ಮಾತ್ರ ಮರಣ ಎಂಬುದಾಗಿ. ಆದರೆ ಎಂದಿಗಾದರೂ ಅದು ಸಾಧ್ಯ ಉಂಟೆ? ಇಲ್ಲ. ಅಂದರೆ ನಾನು ಅಜಯ, ಮರಣವೇ ಇಲ್ಲದವ. ಇಷ್ಟೇ ಸಾಕೆ? ಇಲ್ಲ, ಬಹಳ ಕಾಲದಿಂದಿರುವ ಕನಸು ಆ ದೇವಲೋಕ. ಹಾಗಾಗಿ ಇನ್ನು ತಡ ಮಾಡುವುದಲ್ಲ. ಅದಕ್ಕೂ ಮುನ್ನ ನನ್ನ ಮಿತ್ರನನ್ನು ಕರೆಯುತ್ತೇನೆ. ಓ ಮಿತ್ರ, ಬಾ ಇಲ್ಲಿ. ಏನು ಕಾರಣ ಕರೆಸಿರುವಿರಿ? ಏನು ಕಾರಣ ಕರೆಸಿರುವಿರಿ? ಏನು ನಡೆದು ಬಂದು ದೇಗರು? ಏನು ತಿರುಗಲು ಬಂದು ದೇಗರು? ಏನು ನಮ್ಮನ ಮಾರನೆಯ ದಾನವನ್ನು ನುಡಿದೋ? ಸ್ವಾಮಿ, ನಮೋ ನಮಃ. ಶುಭವಾಗಲಿ. ನೀವು ಹೊರಪಡೆದು ಪುರವನ್ನು ಸೇರಿದ ವಿಷಯ ತಿಳಿದು ಸಂತೋಷವಾಯಿತು. ಸರಿಯಾದಾಗ ಸಂತೋಷದಿಂದ ಬಂದೆ. ಆದರೆ ನಿಮ್ಮ ಮುಖವನ್ನು ಅವಲೋಕಿಸಿದಾಗ ಏನೋ ಆಶ್ಚರ್ಯ, ಸಿಟ್ಟು ದುಗುಡ ಕಾಣಿಸುತ್ತಾ ಇದೆ. ಏನಾಯಿತು? ನನ್ನನ್ನು ಕರೆದಿರಲ್ಲ, ನನ್ನಿಂದ ಏನಾಗಬೇಕು? ಮಿತ್ರ, ಆ ದೇವಲೋಕವನ್ನು ವಶಪಡಿಸಲು ಇದೇ ಸರಿಯಾದ ಸಮಯ. ಹೌದು, ಅದಕ್ಕೆ ನಿನ್ನ ಅಭಿಪ್ರಾಯವೇನು? ಬರುವೆ ಓ ನಿನ್ನೋಟ. ಮಾನವರಾದ ನಮ್ಮೆಲ್ಲರ ಕನಸು ಆ ದೇವಲೋಕ. ಹಾ, ಒಡೆಯ, ನೀವು ವರಬಲವನ್ನು ಹೊಂದಿದ್ದೀರಿ ಅಂದ ಮೇಲೆ ತಡವೇಕೆ? ಆ ದೇವರಾಜನ ಸೊಕ್ಕನ್ನು ಮುರಿದು ಸ್ವರ್ಗ ಗೆದ್ದು ಬೀಗೋಣ. ಸಾಗೋಣ ಪ್ರಭು. ಹಾಗಾದ್ರೆ ಇನ್ನು ತಡ ಮಾಡುವುದಲ್ಲ. ದಾನವ ಕುಲವನ್ನು ಸೇರಿಕೊಂಡು ಹತ್ತ ಕಡೆಗೆ.
ಹೇಳಲಲ್ಲ ನಿನಗೆ ನೀನೆಂದು. ನಿಲ್ಲ ನಿಲ್ಲ ಮುಂದಕ್ಕೆ ಎಲ್ಲಿಗೆ ವಾದ್ಯ ಒಂದು ಹೆಜ್ಜೆ ಮುಂದಿಟ್ರೆ ಸಾಲು ಕೊಡ್ದಾಗ್ತಿಗಳ ಏನ? ಒಂದಲ್ಲ 3 ಹೆಜ್ಜೆ ಮುಂದಿಟ್ಟೇನೆ. ನಾನು ಒಂದು ಹೆಜ್ಜೆ ಮುಂದಿಟ್ರೆ ಮಾತ್ರ ಕಾಲು ಕಡ್ಬೇಕು ನಿನ್ನ ಹತ್ರ 3 ಹೆಜ್ಜೆ ಇಡು ಹೇಳಿರ ಅದಕ್ಕೆ ಹೇಳುದಾ ಹೇಳ್ದಷ್ಟೇ ಮಾಡ್ತಿ ಜಾಸ್ತಿ ಎಲ್ಲ ಮಾಡು ಪಾಪದಾಗ. ಹೌದು ನೀವೆಲ್ಲ ಎಲ್ಲಿಗೆ ಹೋಯ್ತಿದ್ದ? ನಾವು ದೇವಲೋಕಕ್ಕೆ ಹೊರಟವರು. ದೇವಲೋಕಕ್ಕೆ ಹೋಯ್ತಿದ್ದ? ದೇವಲೋಕ ವಾಪತ್ತಿಗೆ ಒಂದು ದ್ವಾರ ಅಲ್ಲಿ ದ್ವಾರಪಾಲಕ ಒಬ್ಬ ಇದ್ದ ಮಹಾಪರಾಕ್ರಮಿ. ಯಾರು ಗೊತ್ತಾಯ್ತಾ? ಇಲ್ಲ ಯಾರು ಗೊತ್ತಾಯಿಲ್ಲ? ಇಲ್ಲ. ನಾನು ಇಷ್ಟು ದೊಡ್ಡ ಜೀವ ಸಾಕ್ಷಾತ್ ನಾನೈತಿ. ನೀನೇನೆ. ನಾನು ಮರೆಯದಿಲ್ಲ. ಬರೀ ದ್ವಾರಕ ಹೌದಲ್ಲ ಸಂಬಳ ತಗೊಳ್ತೇವೆ. ಹೌದಾ ಇಬ್ಬಿಬ್ರು ಬಂದಿರಿ ಇವನಿಗಂತ ಹಿಡಿತಿದ್ಯಾ ಮಾಡಿದಿಲ್ಲ? ಹೌದಾ ನಿಮ್ಮ ಪರಿಚಯ? ನಾನು ಶೂರ ಮಹೇಂದ್ರ. ಪೂರ್ಣ ಎಂತ ಎಂತ ಮರಿ ಹೇಳ. ಶೂರ ಮಹೇಂದ್ರ ಮರೆ. ಹೌದಾ ಇವ ಅವರು ಶತ್ರು ಪ್ರಸೂದನ. ಎಂತ ಸನ್ನಡ್ಕತೆ ಪ್ರಸಾದ ಸರಿ ಹೇಳ. ಅದೆಲ್ಲ ಒಳಗೆ ಇತ್ತಕ ಅಂತ ಖಾಲಿ ಆಯ್ತೋ ಇತ್ತ ಗೊತ್ತಿಲ್ಲ. ಉಳಿದ್ರೆ ಐತಿನಕ ಸತ್ತಿನ ಇವು ಸತ್ತಿನ ಬತ್ತಿನ ಕಾಣ್ಕಲ್ಲ ಈಗ. ನಮಸ್ಕಾರ ನಮಸ್ಕಾರ. ಕುಟುಂಬ ಕೊಟ್ಟು ಇದು ಇತ್ತಲ್ಲ ಮರೆ ತಂದೆ ಕಡಿಲ್ಲ ಅಂತೇಳಿ ಸುಮ್ಮನೆ ಕೂಕೊಂಡದ ಅಂದ್ಕೊಂಡ್ರೆ ಯಬ್ಬ ಬಣ್ಣದ ವೇಷ ಅಲ್ಲ ಕಾಣ್ತಲ್ಲ ಯಬ್ಬ. ಹೌದಾ ಎಂತಕ್ಕೆ ಬಂದದ್ದ ನೀವ? ನಾವು ಸ್ವರ್ಗವನ್ನು ಗೆಲ್ಲಲಿಕ್ಕೆ ಬಂದದ್ದು. ಸ್ವರ್ಗ ಗೆಲ್ಲು ಮತ್ ಕಡಿಕ ಮೊದಲ ದ್ವಾರಪಾಲಕ ನನ್ನೊಟ್ಟಿಗೆ ಯುದ್ಧ ಮಾಡ ಬಾರ ಬಾರ ಮುಂದೆ. ಅವನ ಆಯ್ತಲ್ಲ ನಿಮ್ಗೆ ಯಾವ್ದು ಗೊತ್ತಲ್ಲ ಭತ್ತ ಇದು ಭತ್ತ ಗೊತ್ತಿಲ್ಲ ಇದು ಎಲ್ಲ ಗೊತ್ತುಂಟು ನನಗೆ. ಎಲ್ಲ ಗೊತ್ತಾ? ನಾ ಎಲ್ಲ ಒಂದ್ರೆಗೆ ತೋರಿಸ್ತೀನಿ ಬಾರ ನೀನು. ಸಾಕ ಬೇಕಾ? ಮಡಿಬೇಡ ಅಂತೇಳಿ ಹೇಳಿದೆ ಮನೆ ಸಮ ಕೊಟ್ಟು ಅಪ್ಪ. ಹಲೋ ದ್ವಾರಪಾಲಕ. ಹಾ ಹೇಳಿ ಹೇಳು ಹೇಳ್ಕ. ಹಾ ಹೇಳು ಇದಿಲ್ದಿರಿ ಹೇಳ್ತಿ ಕಣಿ ಅಪ್ಪ ಮನೆ ಇಲ್ಲಿ ಬಾ ಹೇಳಿ. ಹೇಗೂ ಸೋತು ಬಿಟ್ಕೊಂಡಿ. ಹಾ ಈಗ ನೀನು ಒಂದು ಕೆಲಸ ಮಾಡ್ಬೇಕು. ಎಂತ ಮಾಡ್ಕ? ಆ ದೇವೇಂದ್ರನಲ್ಲಿ ನನ್ನ ಸಂದೇಶವನ್ನು ತಿಳಿಸಬೇಕು. ಹಾ ಈಗ ಸರಿಯಾಗಿ ಕೇಳಿಕೊ. ಎಲ್ಲ ದೇವೇಂದ್ರ ಇಲ್ಲಿಗೆ ಶತ್ರು ಪ್ರಸೂದನ ಬಂದಿದ್ದಾನೆ. ಸುಮ್ಮನೆ ದೇವಲೋಕವನ್ನು ಬಿಟ್ಟರೆ ಒಳ್ಳೆಯದು, ಇಲ್ಲವಾದರೆ ಯುದ್ಧ ಮಾಡಿ ಗೆಲ್ಲಬೇಕಾಗುತ್ತದೆ. ಹೇಳಿತಾ? ಗೆಲ್ಲಬೇಕಾಗುತ್ತದೆ. ಈಗ ನಾವು ಹೇಳಿದಷ್ಟು ಪುನಃ ಹೇಳು. ಗೆಲ್ಲಬೇಕಾಗುತ್ತದೆ. ಹೀಗೆ ಹೇಳಿದ್ದ? ನಾನು ಕೇಳಲಿಲ್ಲ. ಸ್ವಲ್ಪ ಒಂದೊಂದೇ ಹೇಳ್ತೀಯ? ಒಂದೊಂದೇ ಕೊಡ್ತಾ ಹಾಕ್ತೇನೆ. ಬೇಡ ಒಂದೊಂದೇ ಹೇಳಿ ಸಾಕು. ಈಗ ಸರಿಯಾಗಿ ಕೇಳಿಕೊ. ಎಲ್ಲ ದೇವೇಂದ್ರ ಏನಿದು? ನಂಗೆ ಹೇಳುತ್ತಾ ಈಗ? ಅಲ್ವ ಹೇಳ್ತಲ್ಲ ಅದನ್ನೇ ಎಲ್ಲ ದೇವೇಂದ್ರ ಅವನಿಗೆ ಹೇಳದಲ್ಲಿ ಹೇಳ್ತಲ್ಲ ಅದಕ್ಕೆ ಹೇಳ್ತಿದ್ದು. ಹಾಗೆ ಶತ್ರು ಪ್ರಸೂದನ ಇಲ್ಲಿಗೆ ಬಂದಿದ್ದಾನೆ. ಹಾ ಶತ್ರು ಪ್ರಸಾದ ಇಲ್ಲಿಗೆ ಬಂದಿದ್ದ. ಎಲ್ಲಿದ್ದ? ಎಲ್ಲಿದ್ರೆ? ಇಲ್ಲೇ ಇದ್ದಾನೆ. ನೀವು ಹೇಳದೇ ಅಲ್ಲ ಮನೆ ಶತ್ರು ಪ್ರಸಾದ ಅದಲ್ವ ಶತ್ರು ಪ್ರಸೂದನ. ಹಾ ಶತ್ರು ಪ್ರಸೂದನ ಇಲ್ಲಿಗೆ ಬಂದಿದ್ದಾನೆ. ಇಲ್ಲಿ ಬಂದಿದ್ದ. ಸುಮ್ಮನೆ ದೇವಲೋಕವನ್ನು ಬಿಟ್ಟರೆ ಒಳ್ಳೆಯದು. ಸುಮ್ಮನೆ ದೇವಲೋಕವನ್ನು ಬಿಟ್ಟರೆ ಅದನ್ನು ಸರಿಯಾಗಿ ಹೇಳು. ಸುಮ್ಮನೆ ದೇವಲೋಕವನ್ನು ಬಿಟ್ಟರೆ ಒಳ್ಳೆಯದು.
ಹಾ ನಂಗೆ ಇನ್ನೂ ಅರ್ಥ ಆಗಿಲ್ಲ. ಆದರೆ ಯುದ್ಧ ಮಾಡಿ ಗೆಲ್ಲಬೇಕಲ್ಲ. ಇಲ್ಲವಾದರೆ ಈ ಯುದ್ಧ ಮಾಡಿ ಗೆಲ್ಲಬೇಕು. ಯುದ್ಧ ಮಾಡ್ತೀಯಾ? ನಿಮ್ಮೊಟ್ಟಿಗಲ್ಲ, ನೀವು ಅವರೊಟ್ಟಿಗೆ ಯುದ್ಧ ಮಾಡ್ಬೇಕಾ? ಆಯ್ತು, ನೇರವಾಗಿ ಅವನೊಳಗೆ ಹೋಗು. ಅವನೊಳಗೆ ಹೋಗಿ ಹೇಳ್ಕಲ್ಲ, ಹೇಳ್ತಿದ್ದಾನೆ. ಮತ್ತೆ ಅಕ್ಕ, ಮತ್ತೆ ಹೋ, ಮತ್ತೆ ಮತ್ತೆ ಮತ್ತೆ. ಚರರರು ಹೆದರುಟ್ಟಿ ಸರಪತಿ ಚರರರು ಹೆದರುಟ್ಟಿ ಕೇಳುತ್ತ ಚರರರು ಹೆದರುಟ್ಟಿ ಸರಪತಿ ಕೇಳುತ್ತ ಶಾರದಾಂಬ ಹೇಳುವ ಮಾತನ್ನು ಕೇಳಿ ಕೋಪ ಉಕ್ಕೇರಿ ಬರುತ್ತಿದೆ. ಯಾರಂತೆ ಶತ್ರುಘ್ನ ಎಂಬವರು ನಮ್ಮ ಲೋಕದ ಮೇಲೆ ದಾಳಿ ಬೀಳುತ್ತಿದ್ದಾರನ್ನು ತಡ ಮಾಡುವುದಲ್ಲ, ಬೇರೆ ಅರ್ಥ ಯಾರು ನೀನು? ಇದಕ್ಕೆ ಬಂದಿದ್ದು ಸತ್ಯ, ಆದರೆ ನಿನ್ನ ಪರಿಚಯ ನನಗಿಲ್ಲ. ಮೊದಲು ನೀನು ಯಾರೆಂದು ನನಗೆ ತಿಳಿಸು. ತೋರಲ ನಿನ್ನಯ ಶೌರ್ಯವೆನ್ನಲು ಸಾರುತ್ತ ಸಮರವನು ನಿನ್ನ ತಾತಯ ತಾತೈ ತಾತೈ ತೋರಲು ನಿನ್ನಯ ಶೌರ್ಯವ ತೋರಲು ನಿನ್ನಯ ಶೌರ್ಯವೆನ್ನಲು ಸಾರುತ್ತ ಸಮರವನು ನೀ ಸಾರುತ್ತ ಸಮರವನು ಬಣ್ಣದಲ್ಲಿ ನಿನ್ನಯ ಹೆಗಲುರಿ ಕಟ್ಟುವೆ ವೀರನೆ ನಿಲ್ಲಿಸಿ ಇನ್ನು ರಣದಲ್ಲಿ ನಿನ್ನಯ ಹೆಗಲುರಿ ಕಟ್ಟುವೆ ವೀರನೆ ನಿಲ್ಲಿಸಿ ಇನ್ನು ತಿನ್ನದಿ ಅರಸನ ಮಂತ್ರೀಶ ಅರಸನ ಮಂತ್ರೀಶ ಕರವರ ವೀರ ಎನ್ನುವ ಶೌರ್ಯದಿ ಹೆಸರು ಮಹೇಂದ್ರ ಕರವರು ಎನ್ನೋ ವೀರನೆಂದುದ ಹೆಸರು ಮಹೇಂದ್ರ ತೋರಲ ನಿನ್ನಯ ಶೌರ್ಯವೆಂದಳು ಸಾರುತ್ತ ಸಮರವನು ರಣದಲ್ಲಿ ನಿನ್ನಯ ಹೆಡೆಮುರಿ ಕಟ್ಟುವೆ ವೀರ ಎನಿಸಿ ನನ್ನ ಪರಿಚಯವೇ ನಾನು ಮೋಹಮತಿ ನಗರದ ರಾಜನ ಮಂತ್ರೀಶ ಮಹೇಂದ್ರ ಶೂರ ಮಹೇಂದ್ರ ಎಂದರೆ ನಾನು ನಿನಗೊಂದು ಸವಾಲು ಹಾಕುತ್ತೇನೆ. ಯುದ್ಧದಲ್ಲಿ ಗೆದ್ದು ಶೂರನೆಂದು ತೋರಿಸಿಕೊಂಡು ನಾನು ನಿನ್ನನ್ನು ಸೋಲಿಸಿ ನಾನು
ತೋರಿಸಿಕೊಡುತ್ತೇನೆ ಬಾ ಮುಂದಕ್ಕೆ. ರಾಮವೀರ, ಇದೇನು ಮಕ್ಕಳಾಟ ಎಂದು ಭಾವಿಸಿದ್ದೀಯ? ಜೀವದ ಮೇಲೆ ಆಸಿದ್ದರೆ ಹೇಗೆ ಬಂದೆಯೋ ಹಾಗೆ ಹೇಳು, ಇಲ್ಲದಿದ್ದರೆ ನನ್ನ ಸರದಿಯನ್ನು ಕೊರಳುಕೊಳ್ಳುತ್ತೇನೆ. ಮಘವಾರೆ ಮಘವಾರೆ ಸ್ವರ್ಗನ ಆಳುವೆ ನೋಡಲು ಶೀಘ್ರದಲ್ಲಿ ನೀ ನೋಡಲು ಶೀಘ್ರದಲ್ಲಿ ನೀ ನೋಡಲು ಶೀಘ್ರದಲ್ಲಿ ಎಲ್ಲವೋ ನಿಲ್ಲೇಲೋ ಮಗವ ಕೊಳುಗುಣ
ಏನೋ ದೇವೇಂದ್ರ ನಿಲ್ಲುವಲ್ಲಿ ಹಿರಿಯ ತಾಯಿಯ ಮಕ್ಕಳಾದವರು ನಾವು. ಆದರೆ ಹಿರಿಯ ತಾಯಿಯ ಮಕ್ಕಳಾದ ನೀವು ಎಲ್ಲ ಸುವಸ್ತುಗಳನ್ನು ವಶಪಡಿಸಿಕೊಂಡಿರಿ. ಈ ದೇವಲೋಕವು ನಿನ್ನ ವಶದಲ್ಲಿದೆ. ಅದನ್ನು ನಾನು ಗೆಲ್ಲಲು ಬಂದಿದ್ದೇನೆ. ಸುಮ್ಮನೆ ಬರಲಿಲ್ಲ, ಶಿವನ ವರಬಲವನ್ನು ಪಡೆದು ಬಂದಿದ್ದೇನೆ. ಈಗ ಸುಮ್ಮನೆ ಯುದ್ಧ ಮಾಡಿ ಸೋತು ಒಳಗೆ ಹೋಗುತ್ತೀಯೋ ಅಥವಾ ಹೆದರಿ ದೇವಲೋಕವನ್ನು ಬಿಟ್ಟುಕೊಡುತ್ತೀಯೋ ಹೇಳು. ಅಕ್ಕನ ಮಕ್ಕಳು ಹಕ್ಕಿನವರು ಎನ್ನುತ್ತ ಸೊಕ್ಕಿದಳು. ಬಂದಂತಹ ನೀನು ಶತ್ರು ಪ್ರಸೂದುನ ಎಂಬುದನ್ನು ಚೆನ್ನಾಗಿ ಅರಿತು ಹರನ ವರವಿದೆ ಎಂದು ಸೊಕ್ಕಿನಿಂದ ಮರೆಯುತ್ತಾ ಇದ್ದೀಯ. ಶತಯಾಗ ಮಾಡಿ ಪಡೆದ ಈ ದೇವೇಂದ್ರ ಎಂಬ ಪದವಿ ಅಷ್ಟು ಸುಲಭಕ್ಕೆ ನಿಮಗೆ ಸಿಗುವುದಿಲ್ಲ. ಜೀವದ ಮೇಲೆ ಆಸೆ ಇದ್ದರೆ ಹೇಗೆ ಬಂದಿರು ಹಾಗೆ ಇದ್ದರು. ಇಲ್ಲವಾದರೆ ಯಮನ ಆಲಯಕ್ಕೆ ಹಾಗಾದರೆ ಬಾ ಮುಂದಕ್ಕೆ. ಹೊಡೆಸಿದನು ನಾಗಗೆ ದೊರೆಯು ಮುಂದಗೆ ನಾನೇ ನುಡಿಯನು ಮೀರಿ ನಡೆದರೆ ಚತಲವೆನ್ನುವುದು ಬರೆದಕೇನೋ ಮುಂದಕ್ಕೆ ನಾನೇ ನುಡಿಯನು ಮೀರಿ ನಡೆದರೆ ಚತಲವೆನ್ನುವುದು ಬರೆದ ಕಳನು. ಅಂತಂದ್ರಿ ಚಾ ಬರ್ತಂದ್ರಿ ಬರಲ್ಲ ಮರೇನು ಚಾ ಬತ್ತ ಅಲ್ವಾ ಶಹಬಾಷು ಶಹಬಾಷ ತಡ್ಕಡಿ 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 ಒಂದೇ ಶಾಂತಿ ಅಂದ್ರೆ ಅಲ್ಲ ಅದು ನಿಮ್ಗೆ ಶಾಂತಿ ಮಾಡೋಕ್ ಬಂದದ್ದು. ಏನು ನಂಗೆ ಶಾಂತಿಯ ಅಲ್ಲ ಅದು ಯುದ್ಧ ಎಲ್ಲ ಮುಗೀತಲ್ಲ ಶಾಂತಿ, ಇದು ಶಾಂತಿಯ ಪ್ರತೀಕ ಅಲ್ಲ ಅದಲ್ವಾ ಶಾಂತಿಯ ಪ್ರತೀಕ. ಅದೇ ಅದೇ ಹೌದು ಕರೆದ್ರಿ ಅಲ್ಲ ಅಂತ ಇಲ್ಲಿಂದ ಒಂದು ಕೆಲಸ ಆಗ್ಬೇಕು. ಎಂತ ಅದು ಹೋಗ್ಲಿ, ನೀನು ಆತನ ಕಡೆಯವನಲ್ವಾ? ಹೌದು ಯಾವತ್ತಿದ್ರು ಗೆದ್ದರ್ ಕಾಡಿದೆ. ನೀವು ಗೆದ್ರಿ ಅಲ್ಲ ನಿಮ್ ಕಾಡಿದೆ ನನ್ನ ಕಡೆಗೆ. ನಾವ್ ಯಾವತ್ತಾರು ನಿಮ್ಮೊಂದು ಬಿಡಿ ಗಿಫ್ಟ್ ಆಗ್ತಾ ಚಂದಿರನಿಲ್ಲದ ಬಾನು, ತಾವರೆ ಇಲ್ಲದ ಫಳ, ಕೂದಲಿಲ್ಲದ ಕರಡಿ, ಏನಿಲ್ಲದ ಕೂದಲು, ಬೀಜವಿಲ್ಲದ ಹಣ್ಣು, ನೀವಿಲ್ಲದೆ ನಾವುಂಟೆ. ಸಾಹಿತ್ಯ ಸಾಹಿತ್ಯ ಏನ್ ಸಾಹಿತ್ಯ? ಯಾವ ಸಾಹಿತ್ಯ? ಸಾಹಿತ್ಯ ಸಾಹಿತ್ಯ
ಸಾಹಿತ್ಯ. ಅದೇ ಸಾಹಿತ್ಯ. ಸಾಹಿತ್ಯ ಅಂದ್ರೆ ನಿನ್ನನ್ನೇ ಕೊಂದು ಹಾಕ್ತೇನೆ. ಹ, ಸಾಹಿತ್ಯ. ಹಾ, ಸಾಹಿತ್ಯ ಎಂತ ಕೆಲಸ ಈಗ? ಈಗ ಡಂಗೂರ ಸಾರಿಸಬೇಕು. ಖಂಡಿತ ಅಕ್ಕ, ಅದೆಲ್ಲ ಸಾಹಿತ್ಯ ಮಾಡ್ತೇನೆ ಇದೆಲ್ಲ. ಡಂಗೂರ ಡಂಗೂರುವ ಡಂಗೂರ ವಿಚಾರವನ್ನು ಹಾ ಹೇಳ್ತಲ್ಲ. ಹಾ, ಹಾ, ಅದಕ್ಕೆ ಈಗ ಅಂತಾರು ಬಡುಕ್ ಬೇಕು. ನಿಮ್ದ ಬಡುಕೆ ಅಂತ ಸಿಕ್ಕುತ್ತೆ? ನಾವು ಕೊಡೋದಿಲ್ಲ. ಎಂದೇ ಬೇಡ, ಕೊಡುಗೆ ನಮ್ಗೆ ಗೊತ್ತಿತ್ತು. ಹಾ, ನಮ್ದೇ ಗಂಡ. ಹೌದಾ, ಅದು ತಕ್ಕ ಬರಲಿ. ಇನ್ನೊಂದು ಇದರ ಶಬ್ದ ಒಳ್ಳೆ ರತ್ತಿದೆ, ರತ್ತ ಹಚ್ಚಿದೆ. ಹೌದು, ಇದೊಂಚೂರು ಬಡು ಕೊಡ್ತೀಯ ಸರಿಯಲ್ಲ? ಹಾಳು ಮಾಡಿಲ್ಲ ಮರ, ಹಾಳು ಮಾಡಿ ರಿಪೇರಿ ಮಾಡಿ ಕೊಡಿ. ಅಡ್ಡಿಲ್ಲ ಮರ, ಕೊಡ. ಎಂತ ಹೋಯ್ ಹೋಲಾಗ ಹೇಳಿದೆ. ಹಾ, ಈ ಹಬ್ಬ ಅದೆಂತರ ಅದು? ನಾವಿದ್ರು ಒಟ್ಟಿಲ್ಲ ಮರ, ಇದು ಬೀಳ್ಸೋಕ್ಕಾಗಂತ ಹೇಳಿದ. ಅದಾಗ್ಲಿ, ಅದು ಏನು ಹೇಳಿದ್ದೀಗ? ಅದೇ ಡಂಗೂರ ಸಾರು ಮೊದಲ ತಗಣಿಕಲ್ಲ ಎಂತವು, ಅದನ್ನ ತಗೊಂಡು ಎಂತ ತಗೊಳ್ಳೋದು? ಅದು ಎಲ್ಲರೂ ಕೇಳ್ಕಲ್ಲ, ಅದಕ್ಕೆ ಇದನ್ನೆಲ್ಲ ತಕೊಂಡು. ಓಹೋ, ಹಾಗೆ ಈಗ ಎಂತ ಹೇಳಿಕೆ ಹೇಳ್ಬೇಕಾ? ಸರಿಯಾಗಿ ಹೇಳ್ತೆ ಅಲ್ವಾ? ಹಾ, ಸರಿಯಾಗಿ ಹೇಳ್ತೆ. ಹಾ, ಯಪ್ಪ, ಇದು ಭಾರಿ ಇತ್ತು ಮರ, ಗೊತ್ತಿದ್ದೆ ಅಂತ ಜಾಸ್ತಿ ಮಾತಾಡ್ಬೇಡ ಈಗ. ಆಯ್ತು ಮರ, ನಾನು ಹೇಳಿದಾಗ ಮಾತಾಡೋದಕ್ಕೆ ಕರೆತಲ್ಲ ಇದು. ಹಾ, ಹೇಳಿ. ಹಿಂದಿನಿಂದ ಇಂದಿನಿಂದ ದೇವಲೋಕದ ಅರಸ. ದೇವಲೋಕದ ಅಗಸ. ಏನು? ಅಗಸ ಅಗಸನ ಮತ್ತೆ ಅರಸ. ಅರಸ. ಹಾ, ಹಾ, ದೇವಲೋಕದ ಅರಸ ಶತ್ರು ಪ್ರಸೂದನ. ದೇವಲೋಕದ ಅರಸ ಶತ್ರು ಪ್ರಸಾದ. ಯಪ್ಪ. ಆ ಕ್ಷಣದಲ್ಲೇ ಹೇಳಿದ್ದೆ. ಹಾ, ಶತ್ರು ಪ್ರಸೂದನ. ಅದೇ ಪ್ರಸಾದ. ಹಾ? ಪ್ರಸಾದ. ಶತ್ರು ಪ್ರಸೂದನ. ಶತ್ರು ಪ್ರಸಾದ. ಶತ್ರು ಪ್ರಸೂದನ. ಶತ್ರು ಪ್ರಸಾದ. ಹಾ, ಹಾಗೆ ಸರಿಯಾಗಿ ಹೇಳ್ದೆ ಬಿಡು. ಹಾ. ಮಾತನ್ನು ಕೇಳಬೇಕು. ಮಾತನ್ನು ಕೇಳ, ನನ್ನ ಮಾತು ಕೇಳ. ನೀ ಅಂತ ಕೇಳ್ತೆ? ಇದು ನನ್ನ ಮಾತು ಕೇಳ್ತಿಲ್ಲಪ್ಪ. ಬೇಡ ಬೇಡ, ಅಲ್ಲೇ ಇರಿ ಮತ್ತೆ. ಹಾ, ನನ್ನ ಮಾತೇ ಎಲ್ಲ ಕೇಳಬೇಕು. ನಿಮ್ಮ ಮಾತೆಲ್ಲ ಕೇಳಬೇಕು. ಹಾ, ಹಾ. ಮಾತನ್ನು ತಪ್ಪಿದವರಿಗೆ ಕಾಗಿ ಎಲ್ಲ ಹಾರಿ ಹೋದ ಕಂಡಲ್ಲ. ಏನ್ ಹೇಳ್ದೆ ಈಗ? ಕಾಗಿ ನೀವು ಅಂದ್ರೆ ಅದಲ್ಲ, ಹಾ, ಬೆಗಾಡಿದ್ದು ಅದು. ಹೌದಾ? ಹಾ, ಹಾ. ಇದನ್ನು ನಿನ್ನೆ ಸತ್ಯ ಹೇಳ್ತೆ ಅಂತ ಗೊತ್ತಾಯಿಲ್ಲ. ಆಹಾ. ಮಾತನ್ನು ಕೇಳದಿದ್ದರೆ ಪುನಃ ಹೇಳು. ನೀವು ಒತ್ತಾಗ್ಬಿಟ್ಟಿರಿ. ಸರಿಯಾಗಿ ಹಾ, ಸರಿಯಾಗಿ ಹೇಳ್ತೆ ಈಗ. ಸರಿಯಾಗಿ ಸರಿಯಾಗೇನು ಹೇಳ್ಬೇಕು. ಹಾ, ಭಾರಿ ಇತ್ತು ಮರ ಈಗ. ಬಾ, ಹೇಳಿ. ಮಾತು ತಪ್ಪದೇವರಿಗೆ ಹಾ, ಶಿಕ್ಷೆ. ಮಾತು ಶಿಕ್ಷೆ. ಹಾ, ಪುನಃ ಹೇಳೀಗ. ಶಿಕ್ಷೆ. ಇನ್ನು ಅಭಿನಯಕ್ಕೆ ಈಗ ಸರಿಯಾಗಿ ಅಂತ ಹೇಳ್ತೀಯಾ? ಹಾ, ಹೇಳ್ತೆ. ಎಲ್ಲರಿಗೂ ವಿಷಯ ಹಾ, ತಿಳಿಸ್ತೀಯಾ? ಹೇಳ್ತೆ. ಹಾಗಾದ್ರೆ ಹೋಗು. ಆಯ್ತು, ಆಯ್ತು. ಹರ ಹರ ಯಾರೋ
ಜಯತು ಜಯ ಮನೋಮಥನ ಜಯತು ಜಯ ಶ್ರೀರಮಣ ಜಯತು ಜಯ ಜಯ ಬಾಲ ಜಯತು ಜಯ ಗುಣಶೀಲ ಜಯತು ಜಯ ಖಗಮನ ಜಯತು ಜಯ ಅಘದರನೆ ಜಯತು ಜಯ ಜಲಜಾಕ್ಷ ಜಯತು ಜಯ ಕಳಶಿಕ್ಷ ಜಯತು ಜಯ ಗೋವಿಂದ ಜಯತು ಜಯ ಸಲಹಮ್ಮನೋ ಜಯತು ಜಯ ಮನುಮಥನ ಶುಭವಾಗಲಿ, ಎದ್ದೇಳು. ದೇವ, ಅಷ್ಟೇ ಅಟ್ಟಹಾಸದಿಂದ ಭಯಭೀತರಾಗಿ ನಾವು ಸ್ವರ್ಗವನ್ನು ಪಡೆದುಕೊಂಡೆವು. ಮುಂದೆ ನೀವೇ ದಾರಿ ತೋರಿಸುವುದು ದೇವ. ಕಾಪಾಡುತ್ತಂತೆ ಕಾಪಾಡು. ದೇವೇಂದ್ರ ಎಲ್ಲವನ್ನು ಒರೆದವಲ್ಲ ಆ ದುಷ್ಟರನ್ನು ಶಿಕ್ಷಿಸುವ ಹೊಣೆಗಾರಿಕೆ ನನ್ನದು. ನೀನು ನಿಶ್ಚಿಂತೆಯಿಂದ ಇರು. ರಣಕ್ಕೆ ಹೊರಟು ನಿಂತಿದ್ದಂತೂ ಸತ್ಯ, ಆದರೆ ಕರದಲ್ಲಿ ಸುದರ್ಶನ ಇಲ್ಲ. ಹಾಗಾಗಿ ಧನುರ್ಬಾಣಗಳನ್ನು ಹಿಡಿದು ನೇರ ಆ ದುಷ್ಟನ ಕಡೆಗೆ ಎಲ್ಲ ಕರಿ ಬಣ್ಣದವನೇ ಮಸಿ ವರ್ಣದವನೇ ಬಂದೆಯಾ ಬಂದೆ ನೀನು ಬಹುಶಃ ದೇವೇಂದ್ರ ಸೋತು ಅಳುತ್ತ ಬಂದಿರಬಹುದು ಅದಕ್ಕಾಗಿ ಆತನ ರಕ್ಷಣೆಗಾಗಿ ಇಲ್ಲಿಗೆ ಬಂದೆಯಾ ಬಂದಿದ್ದು ಒಳ್ಳೆಯದೇ ಆಯ್ತು ಯಾಕೆ ಹೇಳು ನಮ್ಮ ಧಾರವಕ್ಕೆ ಮೋಸ ಮಾಡುವವ ನೀನು ಆದ್ರೆ ಇಂದು ಬಂದಿದ್ದು ಶತ್ರು ಪ್ರಸೂದನ ಹರನ ವರವನ್ನು ಪಡೆದವ ನನ್ನಲ್ಲಿ ಯುದ್ಧ ಸಾಲದು ಮನೆ ಒಳ ಹೋಗು ವರವನ್ನು ಪಡೆಯದ ಎಲ್ಲ ಶತ್ರು ಪ್ರಸೂದನ ಹರನಿಂದ ಹೊರ ಪಡೆದಿದ್ದು ಹೌದು, ಆದರೆ ಅದನ್ನು ಸದ್ಬಳಕೆ ಮಾಡಿದೆಯಾ? ಇಲ್ಲ, ಬರೀ ಕೆಟ್ಟ ಮಾರ್ಗವನ್ನು ತಿಳಿದ ನಿನ್ನನ್ನು ತರಿಯಲು ಹೊಂದಿದ್ದೇನೆ. ಬಾ ಮುಂದಕ್ಕೆ. ಬಾ ಮುಂದಕ್ಕೆ. ಎಲ್ಲಿ ಹೋದ ಯುದ್ಧ ಮಾಡಲು ಬಂದಿದ್ದ ಓಹೋ ಒಳ್ಳೆಯದೇ ಸೋತು ಸುಣ್ಣಾಗಿ ಕುಳಿತಿದ್ದೀಯ
ಇನ್ನೇ ವಿಧಿಕೋ, ನಿನ್ನ ರಕ್ಷಣೆಗೆ ಯಾರು ಬರುತ್ತಾರೆ ಎಂದು ನೋಡುತ್ತಾರೆ. ಸ್ವಾಮಿ, ಹ್ಮ್. ಅಂದು ನನ್ನ ಪಾಲಿಗೆ ಸೋಲಾಯಿತು. ಹಾ. ಆಡುವವರಿಗೆ ಹಾಗೆ ಅನಿಸಿದರು. ಹ್ಮ್. ಇಲ್ಲಿಯೂ ಒಂದು ನಾಟಕ ಇದೆ ಸ್ವಾಮಿ. ಹಾ, ಹಾ. ಲೆಕ್ಕದಲ್ಲಿ 2 ಅಕ್ಕಿ ಹೊಡೆಯುವುದು ಎಂಬ ಮಾತು ಬಲ್ಲಿರ. ಹಾ. ಇದು ಹಾಗೆ ನೋಡು. ಹಾ. ಅವನ ಹೊರಕ್ಕೆ ಚ್ಯುತಿ ಬಾರಬಾರದು. ಹ್ಮ್. ನಮ್ಮೆಲ್ಲಿರುವ ಒಬ್ಬನಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಸಕಾಲ. ಹಾಗಾಗಿ ಒಂದು ಸಣ್ಣ ನಾಟಕ ಆಡೋಣವಂತೆ. ಹಾ. ಅಯ್ಯೋ, ನನ್ನ ಸಾಮರ್ಥ್ಯ ಸಾಲದೆ ಸೋಲಾಯಿತಲ್ಲ. ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ಅಯ್ಯೋ ಶಿವನೇ. ಯಾರಿರ್ಬರೆಂದಿರುತ್ತಿರಲು ಸುದರ್ಶನ ಬೋರನೆ ಅದಕ್ಕೆರಗುತ್ತೆಂದ ಚಿತ್ತ ಜಪಿತ ಪುರುಷೋತ್ತಮ ಚಿತ್ತ ಜಪಿತ ಪುರುಷೋತ್ತಮ ಚಿಂತೆಯ ಯಾತಕ ಕರ್ತುರನ ಸರಿಯಾಗಿ ಆಯ್ತಲ್ಲ. ನಿರೀಕ್ಷೆ ಇರುವುದೇ ಇದು. ನನ್ನ ಅನುಪಸ್ಥಿತಿಯಲ್ಲಿ ನಿನಗೆ ಗೆಲ್ಲುವ ಸಾಧ್ಯ ಎನ್ನುವುದು ಚೆನ್ನಾಗಿ ಬಲ್ಲೆನು ನಾನು. ಹಾಗಾಗಿ ಚಿಂತಿಸಬೇಡ. ಈಗ ಈ ಕ್ಷಣ ನಿನ್ನ ಜೊತೆ ನಾನಿದ್ದೇನೆ. ಹಾಗಾಗಿ ಆ ಧೂಳನನ್ನು ತರಿದು ಬರುತ್ತೇನೆ. ಹೋಗಿ ಬರುತ್ತೇನೆ. ನಿಶ್ಚಿಂತೆಯಿಂದ ಇರು. ಶುಭವಾಗಲಿ. ಆರು ನೀರಲು ವೀರನೇ ಯಾರು ನೀರಲು ವೀರನೇ ಬಂದಿಯ ಬರಿ ಬರಲಿಸಲು ಓಡನೆ ಬಂದಿಯ ಬರಲಿಸಲು ಓಡನೆ ಕೋಲಕೇಶವನಿಗೆ ಹೆಸರು ವಿಷ್ಣುವಿನ ರಕ್ಷಣೆಗೆ ಯಾರು ಬರುತ್ತಾರೆ ಎಂದು ಕಾಯುತ್ತಿದ್ದರೆ ಬಂದದ್ದು ನೀನ? ಹೌದು. ಎಲ್ಲ ಬಾಲಕ, ನೀನಿನ್ನು ಚಿಕ್ಕವ. ನಿನ್ನ ಪರಾಕ್ರಮ ಸಾಕಾಗ್ಲಿಕ್ಕಿಲ್ಲ. ಬೆಳಗಾಚೆ ಶತ್ರು ಸೋದರನೇ ನೀನು ಶತ್ರು ಸೋದರನೇ ರಣದಿಂದ ಸತ್ತನು ಜಲಾಶಯಸೂದನ ಹಾ. ವರಬಲ ಇದೆ ಎಂಬ ಅಹಂಕಾರಿ. ಹ್ಮ್. ಆದರೆ ಆ ವರವೇ ನಿನಗೆ ಶಾಪವಾಗುವ ಸಮಯ ಈಗ. ಹಾ? ಯಾಕೆಂದರೆ ವಿಷ್ಣುವಿನ ಖರದಲ್ಲಿ ರಾರಾಜಿಸುವ ಸುದರ್ಶನ ಬಂದಿದ್ದೇನೆ. ನಿನಗೆ ಶಾಪವೇ ಈಗ ಬಂದಿದೆ ಅಂತಾದರೆ ಅದಕ್ಕೆ ನಾನಿದ್ದೇನೆ. ಈ ಸುದರ್ಶನ ನಿನ್ನನ್ನು ಕರೆಯಲು ಬಂದಿದ್ದೇನೆ. ಆಯುಧವೇ ಆಕಾರ ತಳೆದು ಬಂದಾಗ ನಿನಗೆ ಸಾವುತಾನೆ. ಇದು ಮೈದೂರಿ ಬಂದಿದ್ದೇನೆ. ಬಾ ಮುಂದಕ್ಕೆ. ಏನು? ನೀನು ಆಯುಧವ? ಹೌದು. ಅಂದರೆ ನನ್ನ ಸಾವು? ಇಲ್ಲ ಇಲ್ಲ, ಎಲ್ಲ ಸುದರ್ಶನ. ನಾನು ಯಾರಿಗೂ ಬೆದರುವವನಲ್ಲ. ಬಾ ಮುಂದಕ್ಕೆ. ದುರುಳನ ತರಿದು ಗರ್ವ ಶಿರ ಕಡರಲು ಆ ದುರುಳನ ತರಿದು ಗರ್ವ ಶಿರ ಕಡರಲು ಗರ್ವ ಇಳುಗೆವೆ ಎನ್ನುತ್ತ ಮಾಧವನು ನಡೆತಂದ ಸುದರ್ಶನ ನೆಡೆಗೆ ಮಾಧವನು ನಡೆತಂದ ಸುದರ್ಶನ ನೆಡೆಗೆ ವೀರಬಾನಿ ಕರವನೆ
ಆಲದೆಲೆಯೊಳು ಮಲಗಿ ತೇಲುವ ಕಾಲ
ಕೆಲವು ಕಾಲ ನಾಳಿಕೋಪವನನು ಪೀಡಿಸೆ ಹಲ ಕೆಲವು ಕಾಲ ಕಾಳಗವನಿತ್ತು ಅವರಲ್ಲಿ ಸೋಲು ನಿನ್ನಯ ಪಾಲಿಗಡರಲು ಕಾಳಗವನಿತ್ತು ಅವರಳು ಸೋಲು ನಿನ್ನಯ ಪಾಲಿಗಡರಲು ಮೇಲೆ ಎನ್ನನು ಕಳುಗೆ ನಾನವರನು ತರಿಗೆ ನಾನವರನು ತರಿಗೆ ಸೋಲು ನಿನ್ನಯ ಪಾಲಿಗಡರಲು ನಾನವರನು ತರಿದೆ ನಾನವರನು ತರಿದೆ ಆಲದೆಲೆಯೊಳು ಮಲಗಿ ತೇಲುವ ಕಾಲ ಏನು ನಿನ್ನ ಕೈ ಸೇರಬೇಕೆ ಆಹಾ ಚೆನ್ನಾಗಿ ಮಾತನಾಡ್ತೀಯ ಮೊದಲು ಯೋಚಿಸಿ ಮಧು ಕೈಟವರ ಜೊತೆ ನೀನು ಕಳಿಸೋದಾಗ ನಾನು ಹೋಗಿದ್ದೆ ಹಾಗೆ ಈಗ ಪುಸ್ತಕದಲ್ಲಿ ನೀನು ದೇಶಕ್ಕೆ ಸೂದನ ಕಳಿಸೋದಾಗ ನಾನು ಹೋಗಿದ್ದೆ ಅಷ್ಟಿದ್ದು ನಿನ್ನ ಕೈ ಸೇರಬೇಕು ಬೇಕೆ ಹಾಗಾಗಿ ಎಂದಿಗೂ ನಿನ್ನ ಕೈ ಸೇರಲಾರೆ ನಾನು ಎಲಸು ದರ್ಶನ ಎಲಸು ದರ್ಶನ ಎಲಸು ದರ್ಶನ ತಿಳಿದ ನಿನ್ನ ಬರಬದಾನವರನ್ನು ತಿಳಿದ ಬರಬದಾನವರನ್ನು ತಿಳಿದ ಬರವು ತನಗೆ ಅರಿರುವುದನ್ನು ತಿಳಿದಿರಲಿಲ್ಲೋ ಎಲಾ ಸುದರ್ಶನ ಯಾರೇ ಆಗಲಿ ತಾನು ಯಾರು ಎಲ್ಲಿಂದ ಬಂದೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು ಆದರೆ ನೀನು ನಾನೇ ಎಲ್ಲ ಎಂಬ ಅಹಂಕಾರವು ನಿನ್ನ ತಲೆಗೆ ಹರಡಿತು. ಜಯ ವಿಜಯರ ಕಥೆ ಕೇಳಿ ಅಂಥದ್ದೇ ಹಾದಿ ಹಿಡಿಯುತ್ತದೆ. ಈ ವೈಕುಂಠದಲ್ಲಿ ಇರಲು ಯೋಗ್ಯತೆ ಇಲ್ಲ ಹಾಗಾಗಿ ಇದು ಶಾಪವನ್ನ ನೀಡುತ್ತಾ ಇದ್ದೇನೆ ಭೂಲೋಕದಲ್ಲಿ ಕ್ಷತ್ರಿಯ ಕುಲದಲ್ಲಿ ಹುಟ್ಟು ಕ್ಷತ್ರಿಯ ಕುಲದಲ್ಲಿ ಹುಟ್ಟು ಕ್ಷತ್ರಿಯ ಕುಲದಲ್ಲಿ ಹುಟ್ಟು ಕರಿಯ ಬರದನ ನುಡಿಯ ಕೇಳಿ ಕರಿಯ ಬರದನ ನುಡಿಯ ಕೇಳಿ ಸುದರ್ಶನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣ ಕೆರಗುತ್ತ ಕರವ ಜೋಡಿಸಿ ಚರಣ ಕೆರಗುತ್ತ ನುತಿಸಿದನು ಹರಿಯ ಚರಣ ಕೆರಗುತ್ತ ನುತಿಸಿದನು ಹರಿಯ ಮನ್ನಿಸೆನ್ನ ಪರಾಧವ ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಎಂದೊಳೋದಕ್ಕೆ ಭೇದ ನಿನ್ನೊಳಿಲ್ಲವು ವಾದ ಎಂದೊಳಿತಕ್ಕೆ ಭೇದ ನಿನ್ನೊಳಿಲ್ಲವು ವಾದ ನಿನ್ನೊಳಿಲ್ಲವು ವಾದ
ಚಿಂತಿಸಬೇಡ ಕೃತವೀರ್ಯ ಸುಖನಾಗಿ ಭಕ್ತ ಚಿಂತಿಸಬೇಡ ಕೃತವೀರ್ಯ ಸುಖನಾಗಿ ಭಕ್ತಿಯ ಜನಿಸೋ ನೀನು ಅತ್ರಿ ಜಾನಾಗಿ ಸಮಸ್ತ ವಿದ್ಯೆಯ ಅತ್ರಿ ಜನಾಗಿ ಸಮಸ್ತ ವಿದ್ಯೆಯ ಬೋಧಿಸುತ್ತರುವೆನೆಂದನು ಭಕ್ತ ಸುದರ್ಶನ, ಚಿಂತಿಸುವ ಅವಶ್ಯಕತೆ ಇಲ್ಲ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಯುಗ ಯುಗದಲ್ಲಿ ಬಗೆ ಬಗೆಯ ರೂಪ ತಾಳಬೇಕು ಅಂತಾದರೆ ಅದಕ್ಕೆಲ್ಲ ವೇದಿಕೆ ನಿರ್ಮಾಣ ಆಗಬೇಕು. ಈಗ ನಿನ್ನ ಮೂಲಕ ವೇದಿಕೆ ನಿರ್ಮಾಣ ಮಾಡಿಕೊಂಡಿದ್ದೇನೆ. ನೀನು ಒಬ್ಬ ಸಾಮಾನ್ಯ ದೊರೆಯಾಗಿ ಜನಿಸುವುದಿಲ್ಲ ಮಗನೇ. ಮಾಹಿಷ್ಮತಿ ಸಾಮ್ರಾಜ್ಯದ ದೊರೆ ಕೃತವೀರ್ಯನ ಪುತ್ರ ಕಾರ್ತವೀರ್ಯನಾಗಿ ಹುಟ್ಟುತ್ತೀಯ. ನಾನೇ ದತ್ತಾತ್ರೇಯನಾಗಿ ಬಂದು ನಿನಗೆ ಸಕಲ ವಿದ್ಯೆ ಉಪದೇಶ ಮಾಡುತ್ತೇನೆ. ಅಲ್ಲಿಯೂ ಕೂಡ ನೀನು ಅಹಂಕಾರದ ಹಾದಿ ತುಳಿದೆಯಂತಾದರೆ ಅಂದೇ ನಾನು ಪರಶುರಾಮನಾಗಿ ಬಂದು ನಿನ್ನನ್ನು ವಧಿಸಿ ಮತ್ತೆ ವೈಕುಂಠಕ್ಕೆ